ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನಿಮ್ಮ ಜೊತೆ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 15ನೇ ತಾರೀಕಿಗೆ ನಾವು ಮನೇನ ಖಾಲಿ ಮಾಡಿಬಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗಿರೋದು. ಸೊ ಹೊಸ ಮನೆಗೆ ಶಿಫ್ಟ್ ಆದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ತುಂಬ ಕೆಲಸ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಕೆಲಸ ನಾನು ಒಂದು ವಾರದಿಂದನೇ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ನನಗೆ ಈಸಿ ಅನಿಸ್ತು. ಫಸ್ಟ್ ಆ್ಯಕ್ಚುಲಿ ಮನೆ ಖಾಲಿ ಮಾಡಿದ್ವಲ್ಲ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಓನರ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ಈ ಮನೆಗೆ ನಾನು ಬರೋತ್ತಷ್ಟೊತ್ತಿಗೆ ಸಾಯಂಕಾಲ 4 ಗಂಟೆ ಆಗಿಬಿಟ್ಟಿತ್ತು. ಅದಾದ ನಂತರ ಈ ಎ ಸಿ ಅವ್ರು ಬಂದಿದ್ದರು ಆ್ಯಕ್ಚುಲಿ ಎ ಸಿನ ಫಿಕ್ಸ್ ಮಾಡೋದಕ್ಕೆ. ಈ ಕಡೆ ಎಲ್ಲ ನಾರ್ತಲ್ಲಿ ತುಂಬ ಸೆಕೆ ಇದೆ ಫ್ರೆಂಡ್ಸ್. ಆಗಸ್ಟ್ ಮಂತ್ ಬಂದ್ರೂ ಸಹ ಇನ್ನೂ ಸೆಕೆ ಅಂದರೆ ತುಂಬ ಇದೆ. ಎ ಸಿ ಇಲ್ದಿರ ನಮಗೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಫಸ್ಟು ಎ ಸಿದು ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಎ ಸಿ ಫಿಕ್ಸ್ ಮಾಡೋರು ಮಾತ್ರ ತುಂಬ ಕೆಲಸ ಕೊಟ್ಬಿಟ್ರು ಫ್ರೆಂಡ್ಸ್ ನನಗೆ. ಈ ಡ್ರಿಲ್ಲಿಂಗ್ ಎಲ್ಲ ಮಾಡೋವಾಗ ಬೆಡ್ ಮೇಲೆ ನಿಂತ್ಕೊಂಡು, ಅದೂ ಮ್ಯಾಟ್ರೆಸ್ಸೂ ಸಹ ಇತ್ತು, ಅದ್ರ ಮೇಲೆ ನಿಂತ್ಕೊಂಡು ಡ್ರಿಲ್ಲಿಂಗ್ ಮಾಡ್ತಾಯಿದ್ರ. ಮ್ಯಾಟ್ರೆಸ್ ಮೇಲೆ, ಬೆಡ್ ಮೇಲೆ, ಒಳಗಡೆ ಕೆಳಗಡೆ ಎಲ್ಲನೂ ಮಣ್ಣು ಬಿದ್ದಿತ್ತು. ನಾನು ಆ್ಯಕ್ಚುಲಿ ಬ್ಯುಸಿಯಾಗಿದ್ದೆ ಕಿಚನಲ್ಲಿ, ಎಲ್ಲನೂ ಸಾಮಾನ ತೆಗೆದು ಜೋಡಿಸ್ಕೊತಾ ಇದ್ದೆ. ಇದನ್ನು ನೋಡಿದ್ಮೇಲೆ ನನಗೊಂಥರ ಶಾಕ್ ಆಯಿತು. ಅಯ್ಯೋ ಇವ್ರೇನು ಈ ಥರ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೇನು ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೂ ಸಹ ಬೈದೆ ನಾನು. ಇವ್ರಿಗೆ ಹೇಳಿರ್ಬೇಕು ತಾನೇ, ಏನಾದರೂ ಕಾರ್ಪೆಟು ಇದ್ರ ಮೇಲೆ ಹಾಕ್ಕೊಂಡು ಮಾಡಬೇಕಾಗಿತ್ತು ಈ ಕೆಲಸ. ಇವಾಗ ನೋಡು ನನಗೆ ಡಬಲ್ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಬೈದು ಹಂಗೆ ಮಾಡಿಕೊಂಡೆ ಫ್ರೆಂಡ್ಸ್. ಈ ಮಣ್ಣು ಧೂಳಿಂದ ನನಗೆ ಡಬಲ್ ಕೆಲಸ ಆಯಿತು ಫ್ರೆಂಡ್ಸ್. ಇಲ್ಲ ಅಂದರೆ ನಾನು ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇದನ್ನು ಮಾಡಿಬಿಟ್ಟು ಇದನ್ನು ಮಾಡಬೇಕು, ಇದಾದಮೇಲೆ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾವು ಅಂದ್ಕೊಂಡಂಗೆ ಯಾವಾಗಲೂ ಆಗಲ್ಲ, ಮೇಲು ಕೀಳು ಆಗ್ತಾ ಇರುತ್ತೆ. ಆದ್ರೂ ಸಹ ದೇವ್ರು ನನಗೆ ಅಷ್ಟು ಎನರ್ಜಿ ಕೊಟ್ಟಿದ್ದರು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಮಲಗೋತ್ತಷ್ಟಿಗೆ ಮಧ್ಯರಾತ್ರಿ 2 ಗಂಟೆ ಆಗಿಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನಾನು ಬೇರೆ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಮನೆ ಖಾಲಿ ಮಾಡಿದಾಗ ಈ ಕಾಟನ್ ಬಾಕ್ಸಸ್ ಅಂತೂ ತುಂಬ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟೆ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಡೆಕೋರೇಷನ್ನ ಮಾಡ್ತಾ ಇದ್ದೆ. ಅಷ್ಟು ಬೇಗ ಇವರು ಫ್ಯಾನ್ ಫಿಕ್ಸ್ ಮಾಡೋದಕ್ಕೆ ಬಂದರು. ಇವ್ರಿಗೆ ಕೆಲಸ ಮಾಡೋವಾಗಲೇ ನಮ್ಮ ಯಜಮಾನ್ರದ್ದು ಕಾಲ್ ಬಂತು. ಇವ್ರು ಇರೋವಾಗಲೇ ಕಿಚನಲ್ಲಿ ಮತ್ತು ಟಾಯ್ಲೆಟಲ್ಲಿ ಗೀಝರ್ನೂ ಸಹ ಫಿಕ್ಸ್ ಮಾಡಿಸ್ಕೊಂಡ್ಬಿಡು ಅಂತ ಹೇಳಿದ್ರ. ನಾನು ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದೆ, ಈ ಥರ ಗೀಝರ್ ಫಿಕ್ಸ್ ಮಾಡೋಕೆ ಹೇಳಿದ್ದಾರೆ ನಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟು. ಅವರು ಸರಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರ. ಬಟ್ ಫ್ರೆಂಡ್ಸ್ ಡಬಲ್ ಕೆಲಸ ಆಯಿತು. ಯಾಕೆ ಅಂದರೆ ಈ ಗೀಝರ್ ಫಿಕ್ಸ್ ಮಾಡೋದಕ್ಕೆ ಇಲ್ಲಿ ಡ್ರಿಲ್ಲಿಂಗ್ ಮಾಡಿರಲಿಲ್ಲ, ಅದಕ್ಕೆ ಡ್ರಿಲ್ಲಿಂಗ್ ಮಾಡಿದ್ರು ಕಿಚನಲ್ಲಿ ಮತ್ತು ಟಾಯ್ಲೆಟಲ್ಲಿ. ಕೆಲಸ ಎಲ್ಲ ಡಬಲ್ ಆಯಿತು. ಅಯ್ಯೋ ದೇವರೇ, ಏನಪ್ಪ ಇಷ್ಟು ಡಬಲ್ ಕೆಲಸ ಕೊಡ್ತಾ ಇದ್ದೀರಾ, ಇವತ್ತೇ ಇದೆಲ್ಲ ಮಾಡಿಸ್ಬೇಕಾಗಿತ್ತಾ, ನಂದೂ ತಪ್ಪು ಅಂತ ಹೇಳ್ಬಿಟ್ಟು ನನ್ನ ತಲೆಗೆ ನಾನೇ ಹೊಡ್ಕೊಂಡು ಮತ್ತೆ ಅವ್ರು ಹೋದ್ಮೇಲೆ ಕ್ಲೀನಿಂಗ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಪಾಪ ಕೆಲಸದ ಮೇಲೆ ರಜಾ ಇರಲಿಲ್ಲ. ಹಂಗೂ ಹಿಂಗೂ ಅವರು ಎರಡೂ ಕಡೆ ಮೈಂಡನ್ನ ಓಡಿಸಿ ಕೋಆರ್ಡಿನೇಟ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಕೆಲಸದ ಮೇಲೆ ರಜಾ ಇಲ್ಲ ಅಂತ ಹೇಳಿದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಮನೆ ಕಡೆ ಜ್ಞಾನ ಕೊಡೋದಕ್ಕೆ. ಆದ್ರೂ ಸಹ ಅವರು ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು. ನನ್ನ ಹತ್ರ ಲಿಸ್ಟ್ ಎಲ್ಲ ತರಿಸ್ಕೊಂಡ್ರು, ಏನೇನು ತೊಗೊಂಡು ಬರಬೇಕು ಹೇಳಿಬಿಡು, ಬರೋವಾಗ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು. ಬಟ್ ನಾವಿರೋ ಕಡೆ ಈ ವರಮಹಾಲಕ್ಷ್ಮಿ ವ್ರತ ಹಬ್ಬ ಎಲ್ಲ ಮಾಡಲ್ಲ. ಸೊ ಅದಕ್ಕೆ ಆಫ್ ಸೀಸನ್ ಆದ್ದರಿಂದ, ಫೆಸ್ಟಿವ್ ಸೀಸನ್ ಅಲ್ಲದ ಕಾರಣದಿಂದ ಮಾರ್ಕೆಟ್ಗೆ ಹೋದ್ರೂ ಸಹ ನಾರ್ಮಲಾಗಿ ಎಲ್ಲ ಸಿಗುತ್ತೆ, ಎಕ್ಸ್ಟ್ರಾ ಏನೂ ಸಿಗಲ್ಲ ಅಂತಲೇ ಹೇಳ್ಬೋದು. ನಮ್ಮ ಸೌತ್ ಕಡೆ ಮಾರ್ಕೆಟ್ಸಲ್ಲಿ, ಕೆ ಆರ್ ಮಾರ್ಕೆಟ್ ಸ್ಪೆಷಲಿ, ಅಲ್ಲಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಹಬ್ಬದ ಟೈಮಲ್ಲಿ. ಸೊ ಆ ಥರ ಎಲ್ಲ ಇಲ್ಲಿರಲ್ಲ ಫ್ರೆಂಡ್ಸ್. ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸು, ಫ್ರೂಟ್ಸು ಅದೆಲ್ಲ ಸಿಗೋದೇ ಇಲ್ಲ. ಮತ್ತು ಈ ಮ್ಯಾಂಗೋ ಲೀವ್ಸು, ಬನಾನಾ ಲೀವ್ಸೂ ಸಹ ಸಿಗಲ್ಲ ಈ ಕಡೆ ಎಲ್ಲನೂ. ನಮ್ಮ ಯಜಮಾನ್ರಿಗೆ ದೊಡ್ಡ ಲಿಸ್ಟನ್ನ ಕೊಟ್ಬಿಟ್ಟಿದ್ದೆ ನಾನು. ಬಟ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ತಗೊಂಡು ಬಂದಿದ್ದಾರೆ ಕೆಲಸದ ಮೇಲೆ ಇದ್ಕೊಂಡು ಸಹ. ಬಟ್ ಒಂಥರ ಬೇಜಾರಾಯಿತು, ಅಯ್ಯೋ ಇದೆಲ್ಲ ಸಿಕ್ಕಿಲ್ವಲ್ಲ ಅಂತ ಹೇಳಿಬಿಟ್ಟು. ಬಟ್ ಆದ್ರೂ ಸಹ ಎಷ್ಟು ಸಿಕ್ತೋ ಅಷ್ಟರಲ್ಲಿನೇ ನಾನು ಪೂಜೆನ ಹೃದಯಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಮುಖ್ಯವಾಗಿ ಈ ಕಡೆ ಎಲ್ಲನೂ ವಿಳ್ಯೆದೆ ಎಲೆ ಪೂಜೆಗೆಲ್ಲ ಇಡಲ್ಲ ಫ್ರೆಂಡ್ಸ್. ಇಲ್ಲಿನ ಸಂಪ್ರದಾಯದಲ್ಲಿ ಇದನ್ನೆಲ್ಲ ಯೂಸ್ ಮಾಡಲ್ಲ, ಮತ್ತು ಮನೇಲಿ ಯಾರೂ ಇಟ್ಕೊಳ್ಳೋದು ಇಲ್ಲ, ಮಾರ್ಕೆಟಲ್ಲಿ ಯಾರೂ ಸೇಲ್ ಮಾಡೋದಿಲ್ಲ. ಸೊ ಅದಕ್ಕೆ ನಮಗೆ ತುಂಬ ಕಷ್ಟ ಆಯಿತು, ಅದು ಸಿಕ್ಕೇ ಇರಲಿಲ್ಲ. ನಾನು ನಮ್ಮ ಯಜಮಾನ್ರಿಗೆ, ನೀನು ಅಟ್ಲೀಸ್ಟ್ ಮ್ಯಾಂಗೋ ಲೀವ್ಸ್ ಇಲ್ಲಾಂದರೆ ವಿಳ್ಯೆದೆ ಎಲೆ ಎರಡರಲ್ಲಿ ಏನಾದರೂ ಒಂದು ತಗೊಂಡು ಬರಬೇಕು ಅಂತ ತುಂಬ ಪ್ರೆಷರ್ ಕೊಟ್ಟಿದ್ದೆ. ಪಾಪ ಅವರು ಪಾನ್ ಸೇಲ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವಿಳ್ಯೆದೆ ಎಲೆನ ತಗೊಂಡು ಬಂದರು. ಅದನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಆಮೇಲೆ ಪೂಜೆಗೆ ಅಂತ ನಾನು ಯೂಸ್ ಮಾಡಿದೆ ಫ್ರೆಂಡ್ಸ್. ಮತ್ತು ನಮ್ಮ ಯಜಮಾನ್ರು ಸ್ವೀಟ್ಸ್ ತರೋದನ್ನು ಸಹ ಮರ್ತೋಗ್ಬಿಟ್ರು. ಮನೆಯಲ್ಲೂ ಸಹ ನಾನೇನು ಸ್ವೀಟ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಇನ್ನೂ ಸ್ಟವ್ ಫಿಕ್ಸ್ ಆಗಿರಲಿಲ್ಲ, ಸ್ಟವ್ದು ನೋಬು ಒಡೆದೋಗಿತ್ತು. ಫಿಕ್ಸ್ ಮಾಡಿದ್ರೆ ಏನಾದರೂ ಲೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸು ನಮ್ಮ ಯಜಮಾನ್ರು ಫಿಕ್ಸ್ ಮಾಡೋದು ಬೇಡ, ಹೊಸದೇ ತೊಗೊಂಡು ಬಂದುಬಿಟ್ಟು ಯೂಸ್ ಮಾಡೋಣ, ಆರ್ಡ್ರ್ ಕೊಟ್ಟಿದ್ದೀನಿ ಕ್ರೋಮಾದಲ್ಲಿ ಚಿಮ್ನಿ ಮತ್ತು ಸ್ಟವ್ವು ಅಂತ ಹೇಳಿದ್ರ. ಸೊ ಅವರು ಹಂಗೆ ಹೇಳಿದ್ದಕ್ಕೆ ನಾನು ಹೊಸದು ಬರುತ್ತೆ
ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಇದ್ದ. ಬಟ್ ಅದು ಬರೋದಕ್ಕೆ 2 ದಿವಸ ಆಯಿತು ಫ್ರೆಂಡ್ಸ್. 16ನೇ ತಾರೀಕಿಗೆ ಮತ್ತು 17ನೇ ತಾರೀಕಿಗೆ ಮೈಕ್ರೋವೇವ್ ಯೂಸ್ ಮಾಡಿಬಿಟ್ಟೆ ನಾನು ಸ್ವಲ್ಪ ಮಟ್ಟಿಗೆ ಅಡುಗೆನ ಮಾಡಿದೆ ಫ್ರೆಂಡ್ಸ್. ಇಡ್ಲಿ ಮಾಡಿದೆ, ರೈಸ್ ಮಾಡಿದೆ, ಪ್ಲೇನ್ ರೈಸು, ಮತ್ತು ಹಾಲನ್ನು ಈ ಮನೆಗೆ ಬಂದಮೇಲೆ ಮೈಕ್ರೋವೇವಲ್ಲಿನೇ ಉಗ್ಸಿರೋದು, ಚೆನ್ನಾಗಿ ಉಬ್ಬಿ ಬಂತು. ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿದ್ವಿ. ಮಕ್ಕಳು ಮ್ಯಾಗಿ ಎಲ್ಲ ಮಾಡ್ಕೊಂಡು ತಿಂದರು. ಬಟ್ ಇವತ್ತು ಪೂಜೆಗೆ ಅಂತ ನಾನೇನು ಮಾಡಿಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಬಟ್ ಫ್ರೂಟ್ಸನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ನಾನೇನು ತಿಂದಿರಲಿಲ್ಲ, ಬರೀ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ವರ್ಷ ನಾನು ಇದೇ ರೀತಿಯೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸಾಯಂಕಾಲ ನಾನು ಸನ್ಸೆಟ್ ಆದಮೇಲೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಈ ಲಕ್ಷ್ಮೀ ಪೂಜೆ ಅಂತ ಬಂದಾಗ ನನಗೆ ತಿಳಿದಂಗೆ ಬೆಳಗ್ಗೆ ಮಾಡಬೇಕಾ ಇಲ್ಲಾಂದರೆ ಸಾಯಂಕಾಲ ಮಾಡಬೇಕಾ ಅದರ ಬಗ್ಗೆ ಡಿಬೇಟೂ ಸಹ ಆಗ್ತಾ ಇದೆ. ಈ ಪಂಡಿತರೇ ಡಿಬೇಟ್ ಮಾಡ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಬೆಳಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಒಬ್ಬೊಬ್ಬರು ಸಾಯಂಕಾಲ ಅಂತ ಹೇಳ್ತಾರೆ. ಬಟ್ ನಮಗೆ ಯಾವಾಗ ಕಂಫರ್ಟೇಬಲ್ ಅನಿಸುತ್ತೋ ಆವಾಗ ನಾವು ಪೂಜೆ ಮಾಡಬೇಕು ಫ್ರೆಂಡ್ಸ್. ಬೆಳಗ್ಗೆನೂ ಆಗಿರ್ಬೋದು, ಇಲ್ಲಾಂದರೆ ಸಾಯಂಕಾಲದೊತ್ತು ಆಗಿರ್ಬೋದು. ಈ ಪೂಜೆ ಮಾಡೋ ವಿಧಾನದಲ್ಲಿ ನಾವು ತುಂಬ ವ್ಯತ್ಯಾಸಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಎಟ್ ದಿ ಎಂಡ್ ನಮ್ಮ ಮೋಟೋ ಏನು, ನಮ್ಮ ಫ್ಯಾಮಿಲಿಗೆ ನಮಗೆ ಒಳ್ಳೇದಾಗಬೇಕು ಅಂತ ಒಳ್ಳೆ ಮನಸ್ಸಿಂದ ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ. ದೇವ್ರನ್ನ ಆರಾಧನೆ ಮಾಡೋದಕ್ಕೂ ಸಹ ನಂಬಿಕೆ ಅನ್ನೋದು ಇರಬೇಕು ಫ್ರೆಂಡ್ಸ್. ನಂಬಿಕೆ ಇದ್ದಲ್ಲಿ ಎಲ್ಲನೂ ಸಾಧ್ಯ ಆಗುತ್ತೆ. ತುಂಬ ಮಹಿಳೆಯರು ಕಷ್ಟಪಟ್ಟು ಅವ್ರ ಮನೇನ ಕ್ಲೀನ್ ಮಾಡ್ತಾರೆ, ಡೆಕೋರೇಷನ್ಸ್ ಮಾಡ್ತಾರೆ. ದೇವರು ಅವ್ರಿಗೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟರಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋಕ್ಕೆ ಅಂತ ಎಲ್ಲನೂ ಮಾಡಲ್ಲ. ಅವ್ರಿಗೆ, ಅವ್ರ ಮನೆಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಕಷ್ಟಪಡ್ತಾರೆ. ಬಟ್ ಟಿ ವಿಗಳಲ್ಲಿ ಕುತ್ಕೊಂಡು ಕೆಲವರು ಪಂಡಿತರೆಲ್ಲನೂ ಡಿಬೇಟ್ ಮಾಡ್ತಾರೆ. ಈ ಕಾಲದಲ್ಲಿ ಎಲ್ಲಾನು ಆಡಂಬರ ಆಗಿಬಿಟ್ಟಿದೆ. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋದಕ್ಕೆ ಎಲ್ಲಾನು ಪೂಜೆಗಳು ಮಾಡ್ತಾರೆ. ಮತ್ತು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಬಾರ್ದು. ಫಸ್ಟಿಂದ ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೋ ಅವರೇ ಮಾಡ್ಕೋಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗೊಂಥರ ಏನು ಹೇಳ್ತಾ ಇದ್ದಾರೆ ಇವರು ಅರ್ಥ ಆಗ್ತಾಯಿಲ್ಲ. ದೇವ್ರಿಗೆ ಪೂಜೆ ಮಾಡೋದಕ್ಕೆ ನಂಬಿಕೆ ಅನ್ನೋದು ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ ನಂಬಿಕೆ ಅನ್ನೋದು. ಆ ನಂಬಿಕೆಯಿಂದನೇ ಎಲ್ಲ ಸಾಧ್ಯ ಆಗೋದು. ಇವಾಗ ನಮ್ಮ ತಾಯಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡದೇ ಇರೋಕ್ಕಾಗುತ್ತಾ? ನನಗೆ ಆಸೆ ಇದೆ, ನನಗೆ ದೇವ್ರನ್ನ ಡೆಕೋರೇಟ್ ಮಾಡಬೇಕು, ಚೆನ್ನಾಗಿ ನಮ್ಮ ಮನೇನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತ ನನಗೆ ಆಸೆ ಇದೆ. ಆ ಆಸೆಯಿಂದ ನಾವು ಮಾಡ್ತೀವಿ, ಆ ನಂಬಿಕೆಯಿಂದ ನಾವು ಮಾಡ್ತೀವಿ. ನಮ್ಮಮ್ಮ ಜಾಬ್ಗೆ ಹೋಗ್ತಾಯಿದ್ರು. ಅವರು ಸುಮ್ಮನೆ ಒಂದು ಫೋಟೋ ಇಟ್ಬಿಟ್ಟು ದೀಪ ಅಂಟಿಸ್ಬಿಟ್ಟು ಅಗರಬತ್ತಿ ಅಂಟಿಸ್ಬಿಟ್ಟು ಹೋಗ್ತಾಯಿದ್ರು. ಹಾಗಂತ ಹೇಳ್ಬಿಟ್ಟು ನಾನು ಅದೇ ರೀತಿ ಫಾಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ವ್ರತ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡದೇ ಇರಬಾರ್ದು ಅಂತ ಏನೂ ಇಲ್ಲ ಅಲ್ಲ. ಸೊ ಇದು ನನ್ನ ಆಸೆ. ನಾನು ಒಂದು ಇಂಡಿವಿಜುವಲು. ದೇವರು ನನಗೆ ಅಂತ ಒಂದು ಫ್ಯೂಚರ್ನ ಮಾಡಿಟ್ಟಿದ್ದಾರೆ, ಒಂದು ಜೀವನ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಅವರು ಹೆಂಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದು ಅವರವ್ರ ಪ್ರಕಾರ ಆಗಿರುತ್ತೆ ಅಲ್ವಾ. ನಾವು ಕುತ್ಕೊಂಡು ಡಿಬೇಟ್ ಮಾಡಬಾರ್ದು. ಅಯ್ಯೋ ಅಷ್ಟು ಕಷ್ಟಪಟ್ಟು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ರಿಷಿಯೇಷನ್ ಅಂತೂ ಕೊಡಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ಲಕ್ಷ್ಮಿ ಯಾರು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಪೂಜೆ ಮಾಡ್ತಾರೋ, ವ್ರತ ಮಾಡ್ತಾರೋ ಅವ್ರಿಗೆ ಒಳಿತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಮಹಿಳೆಯರು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅವ್ರ ಜೀವನದಲ್ಲಿ ಈ ಪೂಜೆ ಪುನಸ್ಕಾರಗಳನ್ನ ಮಾಡಿಬಿಟ್ಟು ತುಂಬ ಗ್ರೋ ಆಗಿದ್ದಾರೆ. ಅವ್ರು ಹೇಳ್ತಾರೆ ಪ್ರತಿ ವರ್ಷ ನಾವು ಗ್ರೋ ಆಗ್ತಾ ಇದ್ದೀವಿ, ನಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ ಆಗಿವೆ ಅಂತ ಹೇಳಿದಾಗ ಒಂಥರ ಖುಷಿ ಆಗುತ್ತೆ. ನಮಗೂ ಈ ಥರ ಮಾಡಬೇಕು ಅಂತ ದೇವ್ರ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ನಿಮಗೆಲ್ಲ ತಿಳಿದಿರೋ ಹಂಗೆ ನಮ್ಮ ಯಜಮಾನ್ರು ಸಿಖ್ ಧರ್ಮದ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದವರು. ಸೊ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆಯಿಂದಾನೇ ಅಲ್ವಾ. ಅವರು ಇದೆಲ್ಲ ಮಾಡಬಾರ್ದು ಅಂತ ನನಗೂ ಸಲ ರಿಸ್ಟ್ರಿಕ್ಟ್ ಮಾಡಿರ್ಬೋದು, ನಮ್ಮ ಇದರಲ್ಲಿ ಇದೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರೂ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೂ ಒಂಥರ ನಂಬಿಕೆ ಇದೆ. ಈ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗಿರೋದು ದೇವರಿಂದ. ಹಲವಾರು ದೇವರಿದ್ದಾರೆ, ಬಟ್ ನಂಬಿಕೆ ಅನ್ನೋದು ಒಂದೇ ಅಲ್ವಾ. ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನೂ ಸಹ ಇಂಡಿವಿಜುವಲ್ ಆಗಿ ಬೆಳೆದಿದ್ದೀನಿ ಫ್ರೆಂಡ್ಸ್. ತುಂಬ ಕಷ್ಟಗಳನ್ನ ಪಾರು ಮಾಡಿಬಿಟ್ಟು ಯಾರ ಸಪೋರ್ಟು ಇಲ್ದಿರ ನಾನು ಸ್ಟ್ರಾಂಗ್ ಆಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. ದೇವ್ರ ಕೃಪೆ ಎಲ್ಲರಿಗೂ ಒಂದೇ ಥರ ಇರಲ್ಲ. ಅವರವರ ಲೈಫಿಗೆ ತಕ್ಕಂಗೆ ದೇವ್ರ ಕೃಪೆನ ಮಾಡ್ತಾರೆ. ನನಗೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿಲ್ಲ, ತುಂಬ ಬಂಗಾರ ಎಲ್ಲ ಕೊಟ್ಟಿಲ್ಲ. ಆದ್ರೂ ಸಹ ನಾನು ಒಂದು ಒಳ್ಳೆ ಲೈಫನ್ನ ಲೀಡ್ ಮಾಡಿದ್ದೀನಿ. ಯಾರಿಗೂ ಹೆದರ್ದಿರ, ಒಂದು ಧೈರ್ಯದಿಂದ, ಯಾರ ಹತ್ರನೂ ಹೆಲ್ಪ್ ತಗೊಳ್ದಿರ ಇಂಡಿವಿಜುವಲ್ ಆಗಿ ನಾನಾಗೆ ತುಂಬ ಡಿಸಿಷನ್ಸ್ನ ತಗೊಂಡಿದ್ದೀನಿ. ಆ ಡಿಸಿಷನ್ಸ್ ತಗೊಳ್ಳೋವಾಗ
ದೇವರಂತೂ ನನಗೆ ಗೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಹೃದಯಪೂರ್ವಕವಾಗಿ ನಾನು ಎಲ್ಲ ಡಿಸಿಷನ್ಸ್ನ ತಗೊಂಡಿದ್ದೀನಿ. ನನ್ನ ಮೈಂಡ್ ಯೂಸ್ ಮಾಡಿಬಿಟ್ಟು ಯಾವುದೇ ಒಂದು ಡಿಸಿಷನ್ಸ್ನ ತಗೊಂಡಿಲ್ಲ. ಅದಕ್ಕೆ ನಾನು ಬೆಳೆದಿದ್ದೀನಿ. ನನಗೆ ಬುದ್ಧಿ ಬಂದಾಗಿಂದ ಬೆಳೀತಾ ಇರೋ ಏಜಲ್ಲಿನೇ ಈ ದೇವ್ರ ಮೇಲೆ ನಂಬಿಕೆ ಅಂತೂ ನನಗೆ ಇತ್ತು ಫ್ರೆಂಡ್ಸ್. ಯಾರ್ಯಾರು ಈ ದೇವ್ರನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ ಅವ್ರನ್ನ ನೋಡಿದ್ರೆ ಒಂಥರ ನನಗೆ ಖುಷಿ, ಅಯ್ಯೋ ಇದೇ ಥರ ನಾನು ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿ ಸುಮ್ಮನೆ ಫೋಟೋಗಳಿಗೆ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಕಲಶ ಇಟ್ಬಿಟ್ಟು ಅಗರಬತ್ತಿ ಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ. ಬಟ್ ಒಬ್ಬೊಬ್ಬರು ಸಪ್ರೇಟ್ ದೇವ್ರ ಮನೆ ಮಾಡಿಕೊಂಡು ತುಂಬ ಆಡಂಬರವಾಗಿ ತುಂಬ ಪ್ರೀತಿಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರಲ್ಲ, ಸೊ ಅದನ್ನು ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇತ್ತು. ನನಗೆ 17 ವರ್ಷ ಇರೋವಾಗ ನಾವು ಫಸ್ಟ್ ಟೈಮ್ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದು ಕೋರಮಂಗಲದಲ್ಲಿ. ಆ ಮನೆ ಓನರ್ ಬಂದುಬಿಟ್ಟು ತಿಗಳವರು. ಅವರಂತೂ ಪೂಜೆ ಪುನಸ್ಕಾರಗಳಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಪೂಜೆ ಪುನಸ್ಕಾರಗಳಲ್ಲಿ ನಾನು ರಂಗೋಲಿಗಳು ಹಾಕೋದೇನೋ, ಅವ್ರ ಜೊತೆ ರಾತ್ರಿ ಎಲ್ಲ ಕುತ್ಕೊಂಡು ಹೂವು ಕಟ್ಟೋದೇನೋ, ಅದೂ ವೆರೈಟೀಸ್ ಆಫ್ ಫ್ಲವರ್ಸು, ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು, ಚೆಂಡು ಹೂವು, ಆ ಹೂವು ಈ ಹೂವು ಅಂತ ಎಲ್ಲಾನು ಕಟ್ತಾ ಇದ್ವಿ. ಬಟ್ ಟೈಮ್ ಹೆಂಗೆ ಹೋಗ್ತಾ ಇತ್ತು ಅಂತ ಗೊತ್ತೇ ಆಗ್ತಿರಲಿಲ್ಲ ಫ್ರೆಂಡ್ಸ್. ಅದನ್ನೆಲ್ಲ ಇವಾಗ ನಾನು ತುಂಬ ಮಿಸ್ ಮಾಡ್ಕೊತೀನಿ. ನಾನು ಮದುವೆಯಾಗಿ ನಾರ್ತಲ್ಲಿ ಸೆಟಲ್ ಆಗಿಬಿಟ್ಟು ಈ ಥರ ಎಲ್ಲ ಆಪ್ಷನ್ಸ್ ನಮ್ಗೆ ಸಿಗಲ್ಲ. ತುಂಬ ವೆರೈಟೀಸ್ ಆಫ್ ಲೂಸ್ ಹೂವು ಸಿಗೋದು ಅದೆಲ್ಲ ಇಲ್ಲವೇ ಇಲ್ಲ. ನಮಗೆ ಸಿಗೋದೇ ಈ ಚೆಂಡು ಹೂವು. ಸೊ ಅದಕ್ಕೆ ಈ ಚೆಂಡು ಹೂವನೇ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಒಬ್ಬರು ಆ್ಯಕ್ಚುಲಿ ನನ್ನ ಒಂದು ಶಾರ್ಟ್ ವರಮಹಾಲಕ್ಷ್ಮಿ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರು, ಈ ಥರ ಚೆಂಡು ಹೂವು ದೇವ್ರಿಗೆ ಹಾಕ್ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ದೇವ್ರಿಗೆ ಅದೇ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು, ಇದೇ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು, ಆ ಥರನೂ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ತಿಳಿದಿರೋ ಹಂಗೆ ನಮಗೆ ದೇವರು ಏನು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬ್ಲೆಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಿಬಿಟ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ಸಾಕು ಅಂತ ನನಗೆ ಅನಿಸಿರೋ ಒಂದು ಒಪಿನಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಂದು ರಿಂಗ್ ಲೈಟ್ ಅಂತೂ ಬಿದ್ದು ಬಿದ್ದು ಬ್ಯಾಲೆನ್ಸೇ ತಪ್ಪೋಗಿದೆ ಫ್ರೆಂಡ್ಸ್. ಇವಾಗ್ಲೂ ಸಹ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ರಿಂಗ್ ಲೈಟ್ ಬಿದ್ದೋಯ್ತು. ನನ್ನ ಸಿಖ್ ಫ್ಯಾಮಿಲಿ, ನನ್ನ ಮಕ್ಕಳು, ಗಂಡ ಎಲ್ಲರೂ ಪೂಜೆಯಲ್ಲಿ ನಂಬಿಕೆಯಿಂದ ಕೂತಿದ್ರು ಮತ್ತು ದೇವರಲ್ಲಿ ಪ್ರಾರ್ಥನೆಯೂ ಸಹ ಮಾಡ್ತಾ ಇದ್ದಾರೆ. ಇದು ಬರೀ ವಿಡಿಯೋಗೋಸ್ಕರ ಈ ಥರ ನಾನು ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬಟ್ ಅವ್ರಿಗೆ ನಿಜವಾಗ್ಲೂ ದೇವರಲ್ಲಿ ನಂಬಿಕೆ ಇದೆ. ನಮ್ಮ ಯಜಮಾನರು ನಿಕ್ಕರಲ್ಲೇ ಕುತ್ಕೊಂಡ್ಬಿಟ್ರು ಫ್ರೆಂಡ್ಸ್. ಪೂಜೆಯಲ್ಲಿ ಏನೋ ತಪ್ಪಾಗಿ ತಿಳ್ಕೊಬೇಡಿ, ಅವರು ಸ್ವಲ್ಪ ಲೇಟಾಗಿ ಬಂದ ಕಾರಣ ಅವರು ಬೇಗ ಬೇಗ ಲೇಟ್ ಆಗ್ತಾ ಇದೆ ಅಂತ ನಾನು ಫೋರ್ಸ್ ಮಾಡಿದ್ದಕ್ಕೆ ಹಂಗೆ ಬಂದುಬಿಟ್ರು. ಸೊ ಅದಕ್ಕೆ ತಪ್ಪಾಗಿ ತಿಳ್ಕೊಬೇಡಿ. ಬಟ್ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಅಂತೂ ಇದ್ದೇ ಇದೆ. ಸೊ ಈ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ವ್ರತನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇದಾದಮೇಲೆ ಮಕ್ಕಳಿಗೆ ಅಂತ ನಮ್ಮ ಯಜಮಾನರು ಆಚೆ ಕಡೆಯಿಂದನೇ ಸ್ವಲ್ಪ ಆರ್ಡ್ರ್ ಮಾಡಿದ್ರು. ಅವ್ರು ತಿಂದರು. ನಾನು ಬರೀ ಹಣ್ಣುಗಳನ್ನ ಮಾತ್ರ ತಿಂದಿರೋದು, ಅದೂ ನಮ್ಮ ಯಜಮಾನರೇ ಕಟ್ ಮಾಡಿ ಕೊಟ್ಟರು ನನಗೆ. ಆಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅಂತ ನೀವೇ ನೋಡಿ. ನಮ್ಮ ಹೊಸ ಸ್ಟವ್ ಮತ್ತು ಚಿಮ್ನಿ ಬಂದುಬಿಡ್ತು. ಅದೂ 17ನೇ ತಾರೀಕು ರಾತ್ರಿ 7:15ಗೆ ಬಂದಿದ್ದು. ಅದನ್ನು ಫಿಕ್ಸ್ ಮಾಡೋದಕ್ಕೆ 1 ಗಂಟೆ ಆಯಿತು ಫ್ರೆಂಡ್ಸ್. ಅವ್ರು ಫಿಕ್ಸ್ ಮಾಡಿದ್ದೇ ತಡ ಬೇಗ ಬೇಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನಿನ್ನೆ ವರಮಹಾಲಕ್ಷ್ಮಿದು ಕಳಶ ಎಲ್ಲ ಇಟ್ಟಿದ್ನಲ್ಲ ಅದೆಲ್ಲನೂ ನಾನು ಸೆಪ್ರೇಟ್ ಟೆಂಪಲಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಮನೆಯಲ್ಲಿ ನಮಗೆ ಸೆಪ್ರೇಟ್ ಟೆಂಪಲೂ ಸಹ ಇದೆ. ನಾಳೆ ರಕ್ಷಾಬಂಧನ್ ಬ್ಲಾಗಲ್ಲಿ ನೀವು ನೋಡ್ಬೋದು ನಮ್ಮ ಟೆಂಪಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ನಾನು ಹೆಂಗೆ ಜೋಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಜೋಡಿಸಿದ್ದೀನಿ, ಅದನ್ನು ನಾಳೆ ನೋಡ್ಬೋದು. ಮತ್ತು ಸ್ಟವ್ಗೆ ಪೂಜೆ ಮಾಡಿದ್ಮೇಲೆ ಫಸ್ಟು ನಾನು ಹಾಲು ಉಕ್ಕಿಸ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹಾಲು ಉಕ್ಕಿ ಬಂತು. ನಮ್ಮ ಯಜಮಾನ್ರು ಇರಲಿಲ್ಲ, ನಾನು ಮಕ್ಕಳು ಮೂವರು ನಿಂತ್ಕೊಂಡು ನಾವು ಆ ಪ್ರೊಸೀಜರ್ನ ಮಾಡಿದ್ವಿ. ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಬೇಗ ಬೇಗ ಸಾಂಬಾರು ರೈಸ್ ಮಾಡಿದೆ. 3 ದಿವಸದಿಂದ ಮಕ್ಕಳು ಅದು ಇದು ತಿಂದ್ಬಿಟ್ಟು ಅವ್ರಿಗೂ ಸಿಂಪಲ್ ಫುಡ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸಾಂಬಾರು ರೈಸ್ ಮಾಡಿದ ತಕ್ಷಣವೇ ಹೊಟ್ಟೆ ತುಂಬ ಊಟ ಮಾಡಿದ್ರು ಫ್ರೆಂಡ್ಸ್. ಸೊ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ ರಕ್ಷಾಬಂಧನ್ ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.